ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಧ್ಯಮ ಕುಟುಂಬ ಚಾನಲಿಗೆ ನಿಮಗೆ ಸ್ವಾಗತ. ನಾನು ಪ್ರಿಯಾ. ಇವತ್ತು ತುಂಬ ಲೇಟಾಗಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಗ್ತಾ ಇದ್ದೀನಿ. ಯಾಕೆಂದರೆ ನನ್ನ ಎಲ್ಲ ಕೆಲಸ ಆಗಿ ಹೋಯ್ತು ಇವತ್ತು. ಬೆಳಿಗ್ಗೆ ನಾನು ರವೆ ಇಡ್ಲಿ ಮಾಡಿದ್ದೆ. ನಾನಿನ್ನು ನೈಟೇ ನಿಮಗೆ ಹೇಳಿದ್ದೆ ನಾನು ರವೆ ಇಡ್ಲಿ ಮಾಡ್ತೀನಂತ ಹೇಳಿ. ನಾನು ರವೆ ಇಡ್ಲಿ ಮಾಡಿದ್ದೆ ಹಾಗೂ ಅದಕ್ಕೆ ಸಾರು. ರವೆ ಇಡ್ಲಿ ಹೆಚ್ಚಾಗಿ ಎಲ್ಲರಿಗೆ ಗೊತ್ತಿರುತ್ತೆ ಯಾವ ಥರ ಮಾಡೋದಂತ ಹೇಳಿ. ಆದರೂ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ಏನಾದರೂ ನೋಡೋಕ್ಕಿದ್ರೆ ನೋಡಿ ಬನ್ನಿ. ನಾನೀಗ ಹಾಕ್ತೀನಿ ಯಾವ ಥರ ನಾನು ಮಾಡಿದಂತ ಹೇಳಿ ನೋಡಿ ಬನ್ನಿ. ಅಷ್ಟು ತನಕ ನನ್ನ ಸಣ್ಣ ಕೆಲಸ ಉಂಟು, ಅದನ್ನು ನಾನು ಮುಗಿಸಿ ಬರ್ತೀನಿ. ನಾನು ತುರಿದ ಕ್ಯಾರೆಟ್, ಕೊತ್ತಂಬರಿ, ಸ್ವಲ್ಪ ಜಿಂಜರ್ ಹಾಗೂ ಸ್ವಲ್ಪ ಮೆಣಸನ್ನು ಹಾಕ್ತೀನಿ. ಒಗ್ಗರಣೆ ಸಹ ಬೇಕಿದ್ರೆ ಹಾಕ್ಬೋದು, ಕರಿಬೇವುದು, ಆದರೆ ನಾನು ಹಾಕೋದಿಲ್ಲ ಇವತ್ತು. ಇಷ್ಟನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ. ಆಮೇಲೆ ಇದನ್ನು ರವೆ ಇಡ್ಲಿಗೆ ಹಾಕ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನು ಅಡುಗೆ ಸೋಡಾ. ಇದರಿಂದ ಸ್ವಲ್ಪ ಸ್ಮೂತ್ ಆಗುತ್ತೆ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ, ಹಾಕದಿದ್ರೂ ಆಗುತ್ತೆ. ಓಕೆ, ಇದನ್ನೀಗ ನಾನು ಸ್ವಲ್ಪ ಹೊತ್ತು ಇಡ್ತೀನಿ ಸಜ್ಜಿಗೆ. ಯಾಕೆಂದರೆ ಸ್ವಲ್ಪ ದಪ್ಪ ಆಗಬೇಕು, ನೀರಲ್ಲಿ ಸ್ವಲ್ಪ ಇದಾಗಬೇಕು ಅದಕ್ಕೆ. ಸಜ್ಜಿಗೆ ಈಗ ಸರಿಯಾಗಿ ನೆನೆದಿದೆ. ಈಗ ಇದಕ್ಕೆ ಉಳಿದದ್ದು ಹಾಕ್ತೀನಿ. ನಾನು ಕಟ್ ಮಾಡಿದ ಎಲ್ಲ ಸಾಮಾನನ್ನು ಹಾಕ್ತಿದ್ದೇನೆ. ಇಷ್ಟು ದಪ್ಪ ಇದ್ದರೆ ಸಾಕು. ಬೇಳೆ ಸಾರು ಕುದೀತಾ ಉಂಟು. ಅದಕ್ಕೆ ನಾನು ಮನೆಯಲ್ಲಿ ಮಾಡಿದ ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೀನಿ. ನಾನು ಬೇಳೆ, ಟೊಮೆಟೊ, ನೀರುಳ್ಳಿ ಮತ್ತು ಹಸಿಮೆಣಸು, ಸ್ವಲ್ಪ ಜಿಂಜರ್ ಎಲ್ಲ ಒಟ್ಟಿಗೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಹಾಕಿದ್ದೆ. ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ.
Searching for a longer day. People feeling like the light has just come. We must never stop the way. Yeah. Birds chirping and I hear my name, grasping into a light. ನೋಡಿದ್ರಲ್ಲ, ರೆಡಿ ಆಯಿತು ಇಡ್ಲಿ. ತುಂಬ ಚೆನ್ನಾಗಾಗಿದೆ, ನೋಡ್ಬೋದು ನೀವು. ಕಲರ್ಫುಲ್ ಕಾಣ್ತಾ ಉಂಟು. ಓಕೆ, ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಾಗುತ್ತೆ. ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಈ ಥರ ಮಾಡ್ಬೋದು. ಇಲ್ಲದಿದ್ರೆ ಇನ್ನೊಂದು ಥರ ಸಹ ಮಾಡ್ತಾರೆ. ಉದ್ದಿನ ಬೇಳೆಯನ್ನೆಲ್ಲ ನೆನೆ ಹಾಕಿ ಆ ಥರ ಸಹ ಮಾಡ್ತಾರೆ. ತುಂಬ ಲೇಟ್ ಆಗುತ್ತೆ. ಇದು ಅರ್ಜೆಂಟಲ್ಲಿ ನಾವು ಏನೋ ಐಡಿಯಾ ಇಲ್ಲದೆ ಒಮ್ಮೆಲೆ ಮಾಡೋದಾದರೆ ಈ ರೀತಿ ನಾವು ಮಾಡ್ಬೋದು. ಆಮೇಲೆ ಏನು ಹೇಳೋಕ್ಕಿತ್ತು ನನಗೆ, ನಾನಿವತ್ತು ಮೆಡಿಕ್ಯೂರನ್ನು ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಅದರ ವಿಡಿಯೋ ನಾನು ಇದರಲ್ಲಿ ಹಾಕೋದಿಲ್ಲ. ಅದರ ವಿಡಿಯೋ ನಾನು ಸಪ್ರೇಟಾಗಿ ಹಾಕ್ತೀನಿ. ಸ್ವಲ್ಪ ಸಣ್ಣ ತುಣುಕು ಮಾತ್ರ ಇದರಲ್ಲಿ ಹಾಕ್ತೀನಿ. ಆದರೆ ಆ ವಿಡಿಯೋವನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ. ಹಾಗೂ ಕೆಲವರಿಗೆ ಖಾಲಿ ಅದರ ವಿಡಿಯೋ ನೋಡಲಿಕ್ಕಿದ್ದವರಿಗೆ ಅದು ನೋಡ್ಬೋದು. ಇದು ಬೋರ್ ಅಂತ ಎನಿಸಿದವರಿಗೆ, ನಾನು ಮಾತಾಡೋದೆಲ್ಲ ಸ್ವಲ್ಪ ಬೋರ್ ಅಂತ ಆದವರಿಗೆ, ಕೆಲವು ಇರ್ತಾರೆ. ಕೆಲವರಿಗೆ ಇದೆಲ್ಲ ನೋಡಲಿಕ್ಕೆ, ಬ್ಲಾಗ್ ಎಲ್ಲ ನೋಡಲಿಕ್ಕೆ ಇಷ್ಟ ಇರೋದಿಲ್ಲ. ಖಾಲಿ ಅಂಥದ್ದೆಲ್ಲ ನೋಡಲಿಕ್ಕೆ ಇಷ್ಟ ಇದ್ದವರು ಅಂಥದ್ದು ನೋಡ್ಬೋದು. ಅದಕ್ಕೆ ನಾನು ಅದನ್ನು ಸಪ್ರೇಟಾಗಿ ಹಾಕ್ತೀನಿ. ಆದರೆ ಇದರಲ್ಲಿ ನಾನು ಸ್ವಲ್ಪ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹಾಕ್ತೀನಿ. ಡೀಟೇಲ್ ಆಗಿ ಹೇಳೋದು ನಾನು ನೆಕ್ಸ್ಟ್ ಬೇರೆ ವಿಡಿಯೋ ಮಾಡಿನೇ ಹಾಕ್ತೀನಿ. ನೋಡಿ ನೀವು ಆ ವಿಡಿಯೋವನ್ನು ಸಹ, ನನ್ನ ಈ ವಿಡಿಯೋ ನೋಡುವವರು ನೀವು ಆ ವಿಡಿಯೋ ಸಹ ನೋಡ್ಬೋದು. ಹಾಗೂ ಇವತ್ತು ನಾನೇನು ವಿಶೇಷವಾಗಿ ಮಾಡಿಲ್ಲ ಊಟಕ್ಕೆ. ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಬೇಳೆ ಸಾರು ಮಾಡಿದ್ದೆ ನೋಡಿ, ಅದೇ ಉಂಟು. ಆಮೇಲೆ ಮನೂಲಿ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ತೊಂಡೆಕಾಯಿ ಅಂತ ಹೇಳ್ತೀವಿ, ಅದನ್ನೇ ನಾನು ಪಲ್ಯ ಮಾಡಿದ್ದೀನಿ. ಅದೇನು ತೋರಿಸೋದು ವಿಶೇಷ ಏನಲ್ಲ, ತರಕಾರಿ ಪಲ್ಯ. ಅದಕ್ಕೆ ನಾನು ಅದನ್ನು ತೋರಿಸ್ಲಿಲ್ಲ ನಿಮಗೆ, ಅಷ್ಟೇ ಮಾಡಿ ಇಟ್ಟಿದ್ದೀನಿ. ಸಾಕು. ಮತ್ತು ಸಂಜೆ ಏನಾದರೂ ನೋಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಸಾಕು. ಹಾಗೂ ಇವತ್ತು ಕೆಲವು ನನ್ನ ಬಗ್ಗೆ ಪರ್ಸನಲ್ ಕೆಲವು ವಿಚಾರವನ್ನು ನಾನು ಇವತ್ತು ಹೇಳೋಣ ಅಂತ ಇದ್ದೀನಿ. ನಿನ್ನೆ ಹೇಳಿದ್ದೆ, ನಾನು ಸ್ವಲ್ಪ ಶೇರ್ ಮಾಡೋಣ ಅಂತ ಇತ್ತು ನನಗೆ. ಏನು ವಿಶೇಷ ಇಲ್ಲ, ಸಣ್ಣ ವಿಚಾರ ಮಾತ್ರ ಹೇಳ್ತೀನಿ, ದೊಡ್ಡದೇನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ನನ್ನ ಹೆಸರು ನಿಮಗೆ ಗೊತ್ತುಂಟು, ನನ್ನ ಹೆಸರು ಪ್ರಿಯಾ ಅಂತ. ಹಾಗೂ ನಾನು ಕ್ರಿಶ್ಚಿಯನ್ ಅಂದರೆ ನಿಮಗೆ ಗೊತ್ತುಂಟು, ರೋಮನ್ ಕ್ಯಾಥಲಿಕ್ ಅಂತ ಹೇಳ್ತೀವಿ ನಾವು, ಅದು ಕ್ರಿಶ್ಚಿಯನ್. ಹಾಗೂ ನಾನು ಮನೆಯಲ್ಲಿ ಮಾತಾಡುವ ಭಾಷೆ ಕೊಂಕಣಿ. ಮತ್ತು ಇಲ್ಲಿ ಹೆಚ್ಚಾಗಿ ಎಲ್ಲರೂ ತುಳು ಮಾತಾಡ್ತಾರೆ. ನಾನು ಮಂಗಳೂರವರು. ಮಂಗಳೂರಲ್ಲಿ ಎಲ್ಲರೂ ತುಳು ಹೆಚ್ಚಾಗಿ ಮಾತಾಡ್ತಾರೆ. ಆದ್ದರಿಂದ ನನ್ನ ಕನ್ನಡ ಸ್ವಲ್ಪ, ನಮ್ಮ ಕನ್ನಡ ಇಲ್ಲಿ ಮಂಗಳೂರಲ್ಲಿ ಇದೇ ರೀತಿ ನಾನೀಗ ಮಾತಾಡ್ತೀನಿ ನೋಡಿ, ಅದೇ ರೀತಿ ಇರುತ್ತೆ. ಬ್ಯಾಂಗ್ಳೂರಷ್ಟು ಕ್ಲೀನ್ ಇರೋದಿಲ್ಲ ನಮ್ಮ ಕನ್ನಡ. ಹೆಂಗಾಯಿತು ಹಾಗೆಲ್ಲ ನಾವು ಮಾತಾಡೋದಿಲ್ಲ. ಸ್ವಲ್ಪ ಒಳ್ಳೆ ಕ್ಲೀನ್ ಇರುತ್ತೆ ಬ್ಯಾಂಗ್ಳೂರು ಕನ್ನಡ. ಆದರೆ ನಮ್ಮದು ಮಂಗಳೂರು ಕನ್ನಡ ಇದೇ ರೀತಿ ಇರುತ್ತೆ. ನಿಮಗೆ ಅರ್ಥ ಆಗ್ಬೋದು ಅಂತ ಅನ್ನಿಸ್ತೀನಿ ನನ್ನ ಕನ್ನಡ. ಮತ್ತು ನನಗೆ 3 ಮಕ್ಕಳು, ಗಂಡು ಮಕ್ಕಳು 3 ಸಹ. ಆಮೇಲೆ ದೊಡ್ಡವನು 10th ನೆಕ್ಸ್ಟ್ ಸ್ವಲ್ಪ ಸಣ್ಣ, ನೆಕ್ಸ್ಟ್ ಮಧ್ಯದವನು 9th ಹಾಗೂ ಸಣ್ಣವನು 7th. ಹೌದು, ದೊಡ್ಡವನು ಮತ್ತು 2ನೇವನ ಇದರಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ನನಗೆ ಮದುವೆ ಆಗುವಾಗ 18 ವರ್ಷ, PUC ಆಗಿದ್ದೆ ನಾನು ಮದುವೆ ಆದೆ. ಆಮೇಲೆ ಎಂತ ಹೇಳೋದು, ನನಗೆ ಅಣ್ಣಂದಿರು ಇದ್ದಾರೆ ಹಾಗೂ ಒಂದು ಅಕ್ಕ ಸಹ ಇದ್ದಾರೆ. ಮತ್ತು ಎಲ್ಲ ದೂರನೇ ಇದ್ದೀವಿ, ಏನೋ ತುಂಬ ಕಾಂಟ್ಯಾಕ್ಟಲ್ಲಿ ಇಲ್ಲ ನಾವು. ಅದೆಲ್ಲ ತುಂಬ ಪರ್ಸನಲ್ ಉಂಟು, ಅದೆಲ್ಲ ಎಲ್ಲ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನನಗೆ ಅಪ್ಪ ಅಮ್ಮ ಇಲ್ಲ. ಅಮ್ಮ ನಾನು ನೋಡಲೇ ಇಲ್ಲ ಅವರನ್ನು ಅಂತ ಹೇಳ್ಬೋದು. ಯಾಕೆಂದರೆ ನಾನು ತುಂಬಾ ಸಣ್ಣಗಿದ್ದೆ, ಒಂದು 3 ವರ್ಷನ ಏನೋ ಇದ್ದೇ ಇರಬೇಕು, ಆವಾಗಲೇ ಅವರು ತೀರ್ಕೊಂಡು ಹೋಗಿದ್ದರು. ಅವರನ್ನು ನೋಡಿದ ನೆನಪು ಸಹ ನನಗೆ ಇಲ್ಲ. ಅಪ್ಪ ನನಗೆ ತುಂಬ ಪ್ರೀತಿ ಮಾಡಿದ್ದಾರೆ, ತುಂಬ ಪ್ರೀತಿಯವರು. ನಾನು 2ನೇ ಹೆರಿಗೆ ಆಗುವಾಗ
18 ತಾರೀಕಿಗೆ, ಫೆಬ್ರವರಿ 18 ತಾರೀಕಿಗೆ ನಾನು ಹೆರಿಗೆ ಆಗಿದ್ದೆ. ಆವತ್ತು ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಗಂಡು ಮಗು ಆಗಿದೆ ನಿಮ್ಮ ಮಗಳಿಗೆ ಅಂತೇಳಿ. ಮತ್ತು 20 ತಾರೀಕಿಗೆ ಅವರು ತೀರ್ಕೊಂಡು ಹೋದರು, ಫೆಬ್ರವರಿ 20ಕ್ಕೆ. ಒಂದು ನಿಮಿಷ, ಈಗ ಬಂದೆ. ಓಕೆ, ನಾನು ಬಂದೆ ಈಗ. ಹೌದು, 20 ತಾರೀಕಿಗೆ ಅವ್ರು ತೀರಿ ಹೋದರು. 2 ದಿನ ಗ್ಯಾಪ್ ಇತ್ತು, ನಾನು ಹೆರಿಗೆ ಆದ. ಅವರು ನನ್ನ ಮಗ ಮುಖ ಸಹ ನೋಡಲಿಕ್ಕೆ ಬಂದಿರಲಿಲ್ಲ, ತೀರಿ ಹೋಗಿದ್ರು ಅವರು. ಆಮೇಲೆ ನನಗೆ ಇದರ ವಿಚಾರ ಹೇಳಲೇ ಇಲ್ಲ, ಯಾಕೆಂದರೆ ನಾನು ಅಪ್ಪನ ತುಂಬ ಪ್ರೀತಿಯ ಮಗಳಾದ್ದರಿಂದ ಹೆರಿಗೆ ಟೈಮಲ್ಲಿ ಹೇಳೋದಿಲ್ಲ ಅಂತ, ಏನಾದರೂ ತಲೆಗೆ ತಗೊಂಡ್ರೆ ಹೆರಿಗೆ ರೋಗ ಎಲ್ಲ ಬರುತ್ತಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ. ಆದ್ದರಿಂದ ನನಗೆ ಈ ವಿಚಾರ ಹೇಳಲೇ ಇಲ್ಲ. ನನಗೆ ಹೇಳಿದ್ದು 3-4 ತಿಂಗಳ ಆದಮೇಲೆ ಪೇಪರಲ್ಲಿ ನೋಡುವಾಗ ಗೊತ್ತಾಯಿತು ನನ್ನ ಅಪ್ಪ ತೀರಿ ಹೋಗಿದ್ದಾರೆ ಅಂತ ಹೇಳಿ. ತುಂಬಾ ಫೇಮಸ್ ನನ್ನ ಅಪ್ಪ. ನನ್ನ ಮನೆ ಬಜ್ಪೆಯಲ್ಲಿ ಲಾರೆನ್ಸ್ ಡಿಕೋಸ್ತಾ ಅಂತ ಹೇಳಿ ನನ್ನ ಅಪ್ಪನ ಹೆಸರು. ತುಂಬಾ ಫೇಮಸ್ ಆಗಿದ್ದರು. ನನ್ನ ಅಪ್ಪ ತೀರಿ ಹೋದಾಗ ಫುಲ್ ಬಜ್ಪೆ ಬಂದಾಗಿತ್ತು. ಇದು ನನ್ನ ಪಾಸ್ಟ್ ವಿಚಾರ. ಹಾಗೂ ಈಗ ವಿಚಾರನ ಹೇಳ್ತೀನಿ. ಮದುವೆ ಆಗುವಾಗ ನನಗೆ 18 ವರ್ಷ ಆಗಿತ್ತು. 18 ವರ್ಷದಲ್ಲೇ ನನಗೆ 19 ಆಗುವಾಗ ನನ್ನ ಮಗ ಹುಟ್ಟಿದ. ದೊಡ್ಡವನು. ತುಂಬಾ ಖುಷಿ. ಮನೆಯಲ್ಲೇ ಆಗಿತ್ತು ಹೆರಿಗೆ. ಆ ಟೈಮಲ್ಲಿ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಜನ ಇರಲಿಲ್ಲ, ಹಾಗೆ ಡಾಕ್ಟ್ರ್ ಇರಲಿಲ್ಲ, ಹಾಗೆ ಮನೆಯಲ್ಲೇ ಮಾಡಿದರು. ಅದೆಲ್ಲ ಬಿಡಿ, ಮನೆಯಲ್ಲೇ ಆಗಿತ್ತು ಹೆರಿಗೆ. ಹಾಗೂ ಆಮೇಲೆ ನನ್ನ 2ನೇ ಮಗ, ಮತ್ತು ಇದಕ್ಕೆ ತುಂಬ ಗ್ಯಾಪ್ ಕಮ್ಮಿ ಇತ್ತು. 11 ತಿಂಗಳಿಗೆ ಅವನು ಹುಟ್ಟಿದ, 2ನೇವನು. ಅದು ಸಹ ಗಂಡ ಆಯಿತು. 3ನೇದು ನಮಗೆ ಹೆಣ್ಣು ಬೇಕಿತ್ತು. ಅದಕ್ಕಾಗಿ ನಾವು ಕಾದ್ವಿ. ಆದರೆ ಅದು 3ನೇವನು ಸಹ ಗಂಡ ಆಯಿತು. ಪರವಾಗಿಲ್ಲ, ದೇವ್ರು ಕೊಟ್ಟಿದ್ದು, ಅದರಲ್ಲೇನೂ ಇದಿಲ್ಲ. ತುಂಬ ಖುಷಿ ನನಗೆ. 3 ಮಕ್ಕಳು ಸಹ ತುಂಬ ಒಳ್ಳೆ ಇದ್ದಾರೆ. ಏನು ನನಗೆ ಉಪದ್ರ ಏನು ಕೊಡೋದಿಲ್ಲ. ಸಣ್ಣಕ್ಕಿರುವಾಗ ಸ್ವಲ್ಪ ಕಷ್ಟ ಆಯಿತು. ತುಂಬ ಸಣ್ಣ ಇದ್ದರು, ಒಮ್ಮೆಲೆ ಬೆಳೆದರು. ಈಗ ತುಂಬ ಖುಷಿ ನನಗೆ. ಒಟ್ಟಿಗೆ ಬೆಳೆದಿದ್ದಾರೆ, ದೊಡ್ಡ ಆಗಿದ್ದಾರೆ. ನನಗೀಗ ವಯಸ್ಸು ಎಷ್ಟು ಅಂತ ಕೇಳ್ಬೋದು ನೀವು. ಸಾರಿ, ನಾನು ದಪ್ಪ ಇದ್ದೀನಿ, ಆದ್ದರಿಂದ ತುಂಬ ಅಜ್ಜಿಯಾಗಿ ಕಾಣ್ಬೋದು ನಾನು. ಆದರೆ ಅಷ್ಟು ಅಜ್ಜಿ ಆಗಲಿಲ್ಲ. ನನಗೀಗ 34 ವರ್ಷ ನಡೀತಾ ಉಂಟು. ಮತ್ತು ಹೀಗೆ ನಾನು ಹೇಳೋದೀಗ. ಈಗ ನನಗೆ 34 ವರ್ಷ. ನನ್ನ ಮಗ 10th. ಸ್ವಲ್ಪ ಬೇಗ ಮದುವೆ ಆದರೆ ಮಕ್ಕಳು ಬೇಗನೆ ದೊಡ್ಡ ಆಗ್ತಾರೆ. ಆಮೇಲೆ ಬೇಗ ಮದುವೆ ಆಗುತ್ತೆ. ನಾವು ಸಹ ಅಜ್ಜಿ ಆಗೋದಿಲ್ಲ. ಅವರಿಗೆ ಮಕ್ಕಳಾಗುವಾಗ ಅಷ್ಟು ವಯಸ್ಸು ಆಗಲಿಕ್ಕಿಲ್ಲ. ನಮಗೆ 40-45 ಆಗ್ಬೋದು ನನಗಷ್ಟೇ. ಇದು ನನ್ನ ಒಂದು ಸಣ್ಣ ವಿಚಾರ ಅಷ್ಟೇ ನಾನು ಹೇಳೋದು. ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ನಾನು ಹೇಳಿದೆ. ಇಷ್ಟ ಆಗಿರ್ಬೋದು ನಿಮಗೆ ಕೇಳಲಿಕ್ಕೆ. ಕೆಲವರಿಗೆ ಯಾಕೆ ಇವರು ಇಷ್ಟು ಪರ್ಸನಲ್ ಮಾತಾಡ್ತಾರಂತನ ಆಗಿರ್ಬೋದು. ಹಾಗೇನಾದರೂ ನಿಮಗೆ ಆದರೆ ಸಾರಿ, ನಿಮಗೆ ಇಷ್ಟ ಆದರೆ ಕೇಳಿ. ನಾನೀಗ ವ್ಲಾಗ್ ಮಾಡುವಾಗ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇರಬೇಕಾಗತ್ತೆ. ನಾನು ಈಗ ನನ್ನ ಲೈಫ್ ಸ್ಟೈಲ್ ಅಥವಾ ನನ್ನ ಬಗ್ಗೆ ತೋರಿಸುವಾಗ ನನ್ನ ಕೆಲವು ವಿಚಾರ ನಿಮಗೆ ಗೊತ್ತಿರೋದು ಒಳ್ಳೆಯದಂತ ನನಗೆ ಅನ್ನಿಸ್ತು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಏನು ಎಷ್ಟೇ ಇದ್ದರೂ ನನಗೆ ಸ್ವಲ್ಪ ಸಿಂಪಲ್ ಲೈಫೇ ಸ್ವಲ್ಪ ಇಷ್ಟ. ಸಿಂಪಲ್ ಆಗಿರುವುದೇ ಇಷ್ಟ. ಯಾಕೋ ಗೊತ್ತಿಲ್ಲ, ತುಂಬ ಓವರಾಗಿ ಪಾಶ್ ಆಗಿ ಎಲ್ಲ ಇರೋದು ತುಂಬ ಅಷ್ಟು ಇಷ್ಟ ಇಲ್ಲ. ಇದ್ದದ್ರಲ್ಲೇ ಎಂತ ಹೇಳ್ತೀವಿ, ಇದ್ದದ್ರಲ್ಲೇ ಖುಷಿಪಟ್ಟಿರೋದು ನನಗೆ ತುಂಬ ಇಷ್ಟ. ಅದು ನೀವು ಸಹ ನೋಡಬಹುದು ನನ್ನ ಬ್ಲಾಗಲ್ಲಿ. ನಾನೇನು ತುಂಬ ದೊಡ್ಡ ಏನು ಇದು ಮಾಡ್ತಾ ಇರೋದಿಲ್ಲ. ಆಮೇಲೆ ಮೇಕಪ್ ಮಾಡೋದ್ರಲ್ಲಿ ನಾನು ತುಂಬ ಹಿಂದೆ. ಮೇಕಪ್ ಅಂದರೆ ನಾನು ಮುಖಕ್ಕೆ ಏನು ಹಾಕಿಕೊಳ್ಳೆ, ಮನೆಯ ಕೆಲವು ರೆಮಿಡೀಸನ್ನೇ ನಾನು ಮಾಡ್ತೀನಿ. ನನ್ನ ಮುಖಕ್ಕೆ ಏನು ಬೇಕನ್ನೋ ಅದು ನೀವು ಕ್ರಮೇಣ ನನ್ನ ವ್ಲಾಗ್ ನೋಡ್ತಾ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ನಾನು ಏನೆಲ್ಲ ಮಾಡ್ತೀನಿ ಅಂತ. ಮತ್ತು ಬ್ಯೂಟಿ ಪಾರ್ಲರ್ಗೆ ನಾನು ಖಾಲಿ ನನ್ನ ಐಬ್ರೋಗೆ ಹೋಗ್ತೀನಿ ಬಿಟ್ಟರೆ ಮತ್ತು ಯಾವುದಕ್ಕೆ ಸಹ ಹೋಗೋದೇ ಇಲ್ಲ. ಇದು ಸತ್ಯ ಮಾತು.
ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಖಾಲಿ ಒಂದು ಐಬ್ರೋ ಮಾಡಲಿಕ್ಕೆ ಹೋಗ್ತೀನಿ, ಮತ್ತು ಯಾವ ಥರ ಇದಕ್ಕೂ ನಾನು ಬ್ಯೂಟಿ ಪಾರ್ಲರ್ ಖಾಲಿ ಇಡೋದೇ ಇಲ್ಲ. ಆಮೇಲೆ ಏನು ಹೇಳಲಿಕ್ಕಿತ್ತಂದರೆ, ನನಗೆ ಕಾಡಿಗೆ ಅಂದರೆ ತುಂಬ ಇಷ್ಟ. ಕಾಡಿಗೆ ಹಾಕೋದು ತುಂಬ ಇಷ್ಟ. ಐಲೈನರ್ ಮತ್ತು ಕಾಡಿಗೆ ಸ್ಟಿಕ್ಕರ್ ಇಷ್ಟ. ಆಮೇಲೆ ಲಿಫ್ಟಿಕ್ ಹಾಕೋದು ನನಗೆ ತುಂಬ ಇಷ್ಟ. ಹೊರಗಡೆ ಹೋಗುವಾಗ ಲಿಫ್ಟಿಕ್ ಹಾಕ್ತೀನಿ. ಲಿಫ್ಟಿಕ್ ಅಂದರೆ ಇಷ್ಟ. ಅಷ್ಟು ನನ್ನ ಮೇಕಪ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಆಮೇಲೆ ನನ್ನ ಕೆಲಸ, ನಾನೇನು ದೊಡ್ಡ ಮಹಾನ್ ಕೆಲಸ ಏನು ಮಾಡೋದಿಲ್ಲ. ಮನೆಯಲ್ಲೇ ನಾನು ಬಯೋಮೆಡಿಕ್ಸ್ ಕಂಪೆನಿ ಅಂತ ಉಂಟು, ಅದು ಐ ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್, ಐ ಟೆಸ್ಟಿಂಗ್ ಮಿಷಿನರಿ ಅಂತ ಹೇಳ್ತೀವಿ ನೋಡಿ. ನಮ್ಮ ಕಣ್ಣೆಲ್ಲ ಟೆಸ್ಟ್ ಮಾಡುವ ಅದೊಳ್ಳೆ ಮಿಷಿನರಿ ಎಲ್ಲ ಇರುತ್ತೆ ನೋಡಿ, ಆ ಪ್ರಾಡಕ್ಟ್ ಸೇಲ್ ಮಾಡ್ತಿದೆ. ಆ ಕಂಪೆನಿಯಲ್ಲಿ ನಾನು ಟೆಲಿಕಾಮ್, ಮನೆಯಿಂದಲೇ ನಾನು ಟೆಲಿಕಾಮ್ ಇದರಲ್ಲಿ ಫೋನ್ ಮಾಡಿ ಆ ಕಂಪೆನಿಯಲ್ಲಿ ಕೆಲಸ ಮಾಡ್ತೀನಿ. ಅಂದರೆ ಹೇಗೆ ಹೇಳೋದು, ಈಗ ಸೇಲ್ಸ್ ಮ್ಯಾನ್ ಎಲ್ಲ ಅಂಗಡಿಗೆ ಎಲ್ಲ ಹೋಗ್ತಾರಾ ಇಲ್ವಾ ಸರಿಯಾಗಿ, ಎಲ್ಲರಿಗೆ ಡಾಕ್ಟರ್ಸ್ ಹತ್ರ ಎಲ್ಲ ಸರಿಯಾಗಿ ಹೋಗ್ತಾರಾ ಇಲ್ವಾ ಅಂತ ಎಲ್ಲ ನಾವು ವಿಚಾರದಲ್ಲಿ ಸ್ವಲ್ಪ ಫೋನ್ ಮಾಡಿ ನಾನು ಇನ್ಫಾರ್ಮೇಷನ್ ಕೇಳ್ತಾ ಇರ್ತೀನಿ, ಅವರನ್ನು ಫಾಲೋ ಮಾಡ್ತಾ ಇರ್ತೀನಿ. ಇದು ನನ್ನ ಕೆಲಸ. ಇದು ಹೆಚ್ಚಾಗಿ ನಾನು 11 ಗಂಟೆ ಆದಮೇಲೆ ಮಾಡ್ತೀನಿ ಕೆಲಸ, ಕೆಲವೊಮ್ಮೆ 12 ಗಂಟೆ ಆದಮೇಲೂ ಮಾಡ್ತೀನಿ. ಜಾಸ್ತಿ ಏನಿಲ್ಲ, ಇಷ್ಟೇ ಕಾಲ್ ಮಾಡಲಿಕ್ಕಂತ ಇರುತ್ತೆ, ಆ ಕಾಲ್ ಅಟೆಂಡ್ ಮಾಡಿದರೆ ಆಯಿತು. ಹೀಗೆ ನಾನು ಆ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ, ತುಂಬ ಇಷ್ಟ ಅಡುಗೆ ಮಾಡೋದು. ಎಲ್ಲ ರೀತಿಯಲ್ಲಿ ಅಡುಗೆ ಮಾಡಿ ನಾನು ನೋಡ್ತಾನೆ ಇರ್ತೀನಿ, ಎಲ್ಲ ವೀಡಿಯೋಸನ್ನೆಲ್ಲ ಯಾವ ರೀತಿ ಇನ್ನೂ ಸಹ ಅಡುಗೆ ಮಾಡ್ಬೋದು, ಹೇಗೆಲ್ಲ ಎಂತೆಲ್ಲ ಮಾಡ್ತಾರಂತ ಹೇಳಿ ಎಲ್ಲ ನೋಡ್ತಾ ಇರ್ತೀನಿ. ನನಗೆ ಮದುವೆ ಆಗುವಾಗ ಅಡುಗೆ ಎಂಬುದು ಏನಂತಲೇ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಓದಿದ್ದೆಲ್ಲ ಹಾಸ್ಟೆಲಲ್ಲಿ ಓದಿದ್ರಿಂದ ಮನೆಯಲ್ಲಿ ಅಷ್ಟು ಅಡುಗೆ ಏನು ಮಾಡ್ತಾರೆ ನಮಗೆ ಗೊತ್ತಿರೋದಿಲ್ಲ. ಹಾಗೆ ನನಗೆ ನಾನು ಮದುವೆ ಆಗೋ ಸ್ಟಾರ್ಟಿಂಗ್ಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಾರು ಮಾಡಿದರೆ ಸಂಜೆ ಆಗೋತ್ತಿಗೆ ಅದು ಹಾಳಾಗಿ ಹೋಗ್ತಿತ್ತು. ಯಾಕೆಂದರೆ ನನಗೆ ಅದು ಕುದಿ ಬರೆಸಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಆಗ್ತಿತ್ತು. ಆಮೇಲೆ ನಾನು ಒಂದೊಂದಾಗಿ ನನಗೆ ತುಂಬ ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು, ಅಡುಗೆ ಕಲಿತೆ. ಈಗ ನನಗೆ ಎಲ್ಲ ಅಡುಗೆ ಬರುತ್ತೆ. ಇನ್ನು ಯಾವ ಟೈಪ್ ಚೈನೀಸ್ ಬೇಕಿದ್ರು, ಚೈನೀಸ್ ಅಥವಾ ಇಟಾಲಿಯನ್ ಯಾವ ಟೈಪಲ್ಲಿ ಬೇಕಿದ್ದರೂ ನಾನು ಅಡುಗೆಯನ್ನು ಮಾಡ್ತೀನಿ. ಇಷ್ಟ ನನಗೆ ಅಡುಗೆ ಮಾಡೋದು. ಗೊತ್ತಿಲ್ಲದ ವಿಚಾರ ಈಗೆಲ್ಲ ಯೂಟ್ಯೂಬ್ ಅದು ಇದು ಎಲ್ಲ ಉಂಟು, ಎಲ್ಲದರಲ್ಲಿ ನಾವು ಕಲಿಬೋದು, ಮೊದಲು ಥರ ಅಲ್ಲ. ಎಲ್ಲ ನೋಡಿ ನಾನು ಕಲಿತಾ ಇರ್ತೀನಿ, ಮಾಡ್ತಾನೆ ಇರ್ತೀನಿ, ಏನಾದರೂ ಎಕ್ಸ್ಪರಿಮೆಂಟ್ ಮಾಡ್ತಾನೆ ಇರ್ತೀನಿ. ಹಾಗೂ ಅದೇ ನಾನು ಹೇಳಿದೆ ನೋಡಿ, ಮನೆಯಲ್ಲೇ ಕೆಲವು ನಾನು ಹೆಚ್ಚಾಗಿ ಈಗ ಕೂದಲೆಲ್ಲ ಬಿಳಿ ಇದ್ದರೆ ನಾನು ಕಪ್ಪು ಡೈ ಎಲ್ಲ ಹಾಕೋದು ನೋಡಿ, ಒಂದು ಕೂದಲು ಬಿಳಿ ಆಗ್ತಾ ಉಂಟು. ನಾನು ಅದಕ್ಕೆಲ್ಲ ಕಪ್ಪು ಡೈ ಎಲ್ಲ ಎಂತ ಹಾಕೋದಿಲ್ಲ, ನನಗೆ ಆಗೋದು ಸಹ ಇಲ್ಲ. ನನಗೆ ಸ್ವಲ್ಪ ಎಲರ್ಜಿ ಉಂಟು, ಅದರಿಂದ ನಾನು ಮನೆಯಲ್ಲೇ ಕೆಲವು ವಸ್ತುವಿಂದ ಡೈ ಅದು ಇದೆಲ್ಲ ಮಾಡಿ, ಹೀಗೆ ನನ್ನ ಸಣ್ಣ ಎಂತ ಉಂಟು ಮನೆಯಿಂದಲೇ ಯಾವ ಥರ ನಾನು ಚೆಂದ ಇರ್ಬೋದು ಅದು ಆ ಥರ ಇರಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಮನೆಯಲ್ಲೇ ಇರುವವಳು, ಎಲ್ಲಿ ಹೋಗ್ಲಿಕ್ಕಿಲ್ಲ, ಏನು ನಾನು ಎಂಥ ಮೇಕಪ್ ಮಾಡಿ ಯಾರನ್ನೂ ಹೋಗ್ಲಿಕ್ಕುಂಟು ಅಂತ ಹೇಳಿ ನಾನು ಸುಮ್ಮನೆ ಕೂರೋಳಲ್ಲ. ಏನಾದರೂ ನನ್ನ ಸ್ಕಿನ್ ವಿಚಾರ, ನನ್ನ ಯಾವುದು ಕೈ ಇರಲಿ ಕಾಲಿರಲಿ ಎಲ್ಲ ವಿಚಾರ ನಾನು ತುಂಬ ಕೇರ್ ತಗೊಳ್ತೀನಿ. ಆ ವಿಚಾರ ನನಗೆ ತುಂಬಾ ಕೇರ್ ಇರಲೇಬೇಕು. ಸಣ್ಣದೊಂದು ಚುಕ್ಕೆ ಬಿದ್ದರೂ ನನಗೆ ಸ್ವಲ್ಪ ಕಿರಿಕಿರಿ ಆಗ್ತದೆ. ನೋಡಿ ಹೀಗೆ ಆಯ್ತು ಅಂತ ಕೆಲವ್ರಿಗೆ ಇರುತ್ತೆ ನೋಡಿ, ಅಂಥ ಒಂದು ಇದು ನನ್ನದು ಸಹ. ನನ್ನ ಸ್ಕಿನ್ ಬಗ್ಗೆ ನನಗೆ ತುಂಬಾ ಪ್ರೀತಿ, ಅದನ್ನು ನಾನು ತುಂಬ ಕೇರಲ್ಲೇ ತಗೊಳ್ತೀನಿ. ಅದಕ್ಕೆ ಬೇಕಾದ್ದೆಲ್ಲ ಮೇಕಪ್ ಎಲ್ಲ ಅದು ಇದು ಎಲ್ಲ ಹಾಕಿ ನಾನು ಹಾಳು ಮಾಡೋದಿಲ್ಲ. ಮಾಡಬೇಕಂತ ಏನಿಲ್ಲ, ದೇವರು ಒಳ್ಳೆ ನಮಗೆ ಬೇಕಾದಾಗೆ ಒಳ್ಳೆ ಕೊಟ್ಟಿರುವಾಗ ನಾವು ಯಾಕೆ ಅದನ್ನೆಲ್ಲ ಇದು ಮಾಡಿ ಹಾಳು ಮಾಡೋದು. ಆಮೇಲೆ ತಿರುಗಾಡೋದಂದರೆ ನನಗೆ ತುಂಬಾ ಇಷ್ಟ. ದೂರ ಎಲ್ಲ ಹೋಗೋದು, ತಿರುಗಾಡಿ ನಾವು ಎಲ್ಲ ಹೆಚ್ಚಾಗಿ ತುಂಬ ಕಡೆ ತಿರುಗಾಡಿ ಬಂದಾಗಿದೆ. ರಜೆಯಲ್ಲಿ ಅಥವಾ ಯಾರಾದ್ರಲ್ಲಿ ನಾವು ತಿರುಗಾಡ್ತಾನೆ ಇರ್ತೀವಿ. ನಿಮಗೆ ಸಹ ಸ್ವಲ್ಪ ಕೆಲವು ಈಗ ಇಲ್ಲಿದ್ದೆ ಮಂಗಳೂರದ್ದು ಸಣ್ಣದು ಏನಾದರೂ ಇದ್ದರೆ ನಾನು ತಿರುಗಾಡುವಾಗ ಅದರ ಬಗ್ಗೆ ತೆಗಿತಾ ಇರ್ತೀನಿ, ನೋಡ್ತಾ ಇರಿ. ಆಮೇಲೆ ನಾನಿರೋದು ಬಾಡಿಗೆ ಮನೆಯಲ್ಲಿ, ನಂದು ಸ್ವಂತ ಮನೆ ಇಲ್ಲ. ಸ್ವಂತ ಮನೆ ಮಾಡಬೇಕಂತ ತುಂಬ ಆಸೆ ಇದೆ, ಆಗ್ತದೆ. ಇನ್ನು ಸಹ ಒಂದು 3-4 ವರ್ಷ ಆದರೂ ಹೋಗಲೇಬೇಕು. ನೋಡೋಣ, ದೇವರ ದಯೆ ಇದ್ದರೆ ಆಗ್ಬೋದು. ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಉಂಟು, ಬೇಗನೆ ಆಗ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು.
ನೋಡುವ ಏನಾಗುತ್ತೆ ಅಂತೇಳಿ. ಮಂಗಳೂರಲ್ಲಿ ಒಂದು ಜಾಗ ತಗೊಂಡು ಮನೆ ಮಾಡೋದಂದರೆ ದೊಡ್ಡ ಕೆಲಸ. ತುಂಬಾ ರೇಟ್ ಜಾಸ್ತಿ ಮಂಗಳೂರಲ್ಲಿ ಜಾಗಕ್ಕೆ. ಹಾಗೆ ನೋಡಬೇಕು ಏನಾಗುತ್ತೆ ಅಂತೇಳಿ. ಆಮೇಲೆ ಬಾಡಿಗೆ ಮನೆ ಆದ್ದರಿಂದ ನಾನು ಜಾಸ್ತಿ ಫರ್ನಿಚರ್ ಎಲ್ಲ ತಂದು ಇಡೋದಿಲ್ಲ, ನಾನು ಮಾಡೋದಿಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾಕೆಂದರೆ ನಾವು ಹೊಸ ಮನೆಗೆ ಬೇರೆ ಥರನೇ ಮಾಡ್ತೀವಿ, ಅದಕ್ಕೆ ಸೂಟ್ ಆಗುವಂಥದ್ದು ಮಾಡುವಾಗ ಇದು ತಂದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಎಂತ ಬೇಕು ಅಂಥ ವಸ್ತುವನ್ನು ಮಾತ್ರ ನಾನು ಮನೆಯಲ್ಲಿ ಇಡ್ತೀನಿ. ಮತ್ತು ಎಕ್ಸ್ಟ್ರಾ ವಸ್ತು ತಂದು ನಾನು ಹಾಳು ಮಾಡುವವಳಲ್ಲ. ಅದು ನನ್ನ ಒಂದು ನೇಚರೇ ಹಾಗೆ. ತುಂಬ ವಸ್ತು ಹಾಳು ಮಾಡುವ ಇದು ನನಗಿಲ್ಲ. ಇದು ನನ್ನ ವಿಚಾರ ನಿಮಗೆ ಹೇಳುವುದಿತ್ತು ಇವತ್ತು. ಎಲ್ಲ ಹೇಳಿ ಆಯಿತು. ಇನ್ನು ನೋಡುವ ಏನಾದರೂ ಇದ್ದರೆ ಮುಂದೆ ಸ್ವಲ್ಪ ಮಾಡಿ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ. ಮತ್ತು ಇವತ್ತು ಸಂಜೆ ವಾಕಿಗೆ ಹೋಗೋಣ ಅಂತ ಇದ್ದೀವಿ. ನಿಮಗೆ ತೋರಿಸ್ತೀನಿ ನಾವು ಎಲ್ಲಿ ವಾಕ್ ಹೋಗ್ತೀವಿ. ಒಂದು ಕದ್ರಿ ಪಾರ್ಕ್ ಅಂತ ಉಂಟು ನಮ್ಮ ಮಂಗಳೂರಲ್ಲಿ, ಚೆನ್ನಾಗಿರುತ್ತೆ. ಅಲ್ಲಿ ವಾಕ್ ಹೋಗ್ತಾ ಇರ್ತೀವಿ. ತುಂಬ ಜನ ವಾಕ್ಗೆ ಬರ್ತಾರಲ್ಲಿ. ತುಂಬಾ ಚೆನ್ನಾಗಿದೆ. 2-3 ದಿನದಿಂದ ಮಳೆ ಇದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಹೋಗಲಿಕ್ಕೆ. ಸಂಜೆ ಆಗುವಾಗ ಮಳೆ ಬರ್ತಾ ಉಂಟು. ಇವತ್ತು ಸಹ ಸಂಜೆ ಮಳೆ ಬಂದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲದಿದ್ದರೆ ನಿಮಗೆ ಖಂಡಿತವಾಗಲೂ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ ಸಹ ತುಂಬ ರಾತ್ರಿ ತುಂಬ ಮಳೆ ಬಂದಿದೆ. ಹಾಗೆ ಇವತ್ತು ಸ್ವಲ್ಪ ಮೋಡ ಒಂಥರ ಇದೆ ವೆದರ್. ತುಂಬ ಆಲಸ್ಯ ಆಗುತ್ತೆ. ರಾತ್ರಿ ಮಳೆ ಬಂದರೆ ಬೆಳಿಗ್ಗೆ ತುಂಬ ಕೂಲ್ ಇರುತ್ತೆ. ಸ್ವಲ್ಪ ಆಲಸ್ಯನೂ ಜಾಸ್ತಿ ಆವಾಗ ಕೆಲಸ ಮಾಡಲಿಕ್ಕೆಲ್ಲ. ಇವತ್ತು ಹಾಗಾಗಿ ನಾನು ಜಾಸ್ತಿ ಕೆಲಸ ನಿಮಗೆ ಎಂತ ಸಹ ತೋರಿಸ್ಲಿಲ್ಲ. ನನಗೆ ಇವತ್ತು ವಿಡಿಯೋ ಮಾಡಲಿಕ್ಕೂ ಯಾಕೋ ಇಷ್ಟನೇ ಇರಲಿಲ್ಲ. ಆದರೂ ಸ್ವಲ್ಪ ಆದರೂ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ನಿನ್ನೆ ಹೇಳಿದ್ದೆ, ನಾನು ಮಾಡ್ತೀನಿ ಅಂತೇಳಿ. ಅದಕ್ಕೋಸ್ಕರ ಮಾತ್ರ ಇವತ್ತು ನಾನು ವಿಡಿಯೋ ಮಾಡಿದೆ. ಇಲ್ಲದ್ರೆ ನಾನು ಇವತ್ತು ವಿಡಿಯೋ ಮಾಡೋ ಮೂಡಲ್ಲಿ ಸಹ ಇರಲಿಲ್ಲ. ಇದು ನನ್ನ ಸಣ್ಣ ವಿಚಾರ. ನಿಮಗೆ ಇಷ್ಟ ಆಗಿರ್ಬೋದು. ಇನ್ನೂ ಏನಾದರೂ ಸಣ್ಣ ಪ್ರಶ್ನೆ ಕೇಳಲಿಕ್ಕಿದ್ರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಆದರೆ ನಾನು ಆನ್ಸರ್ ಕೊಡ್ತೀನಿ. ಹೆಚ್ಚಾಗಿ ನಾನು ಎಲ್ಲರ ಕಮೆಂಟ್ಸಿಗೆ, ಎಲ್ಲರಿಲ್ಲ, ನನಗೆ ಇರೋದೀಗ ಸ್ವಲ್ಪ ಸಬ್ಸ್ಕ್ರೈಬರ್, ಅವರು ಕಮೆಂಟ್ಸ್ ಮಾಡ್ತಾರೆ. ಅವರ ಕಮೆಂಟ್ಸಿಗೆ ನಾನು ಹೆಚ್ಚಾಗಿ ಉತ್ತರ ಕೊಡ್ತಾನೆ ಇರ್ತೀನಿ. ಇಷ್ಟ ನನಗೆ ಕಮೆಂಟ್ಸ್ ಓದೋದು, ಉತ್ತರ ಕೊಡೋದು. ನೀವು ಯಾರಾದರೂ ನೋಡ್ತಾ ಇದ್ದರೆ ಏನಾದರೂ ಕಮೆಂಟ್ಸ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ. ನನ್ನ ಮಾತಿನ ಬಗ್ಗೆ ಮಾತ್ರ ಕಮೆಂಟ್ ಮಾಡಬೇಡಿ. ಯಾಕೆಂದರೆ ನಿಜವಾಗ್ಲೂ ನನಗೆ ಸರಿಯಾಗಿ ಕನ್ನಡ ನಾನು ಸರಿಯಾಗಿ ಮಾತಾಡೋದಿಲ್ಲ, ನನಗೆ ಗೊತ್ತುಂಟು. ಯಾಕೆಂದರೆ ನಾವಿಲ್ಲಿ ಕನ್ನಡ ಜಾಸ್ತಿ ಯೂಸ್ ಮಾಡೋದಿಲ್ಲ. ಮನೆಯಲ್ಲಿ ಸಹ ನಾವು ಕ್ರಿಶ್ಚಿಯನೇ ಮಾತಾಡೋದು, ಹಾಗೂ ಹೊರಗಡೆ ತುಳುವಲ್ಲಿ ಹೆಚ್ಚಾಗಿ ಮಾತಾಡೋದು. ಆದ್ದರಿಂದ ಕನ್ನಡ ಮತ್ತು ಮಂಗಳೂರು ಕನ್ನಡನೇ ಹೀಗೆ. ನಾನು ಏನು ಮಾತಾಡ್ತೀನಿ ನೋಡಿ ಅದೇ ಥರ ಮಂಗಳೂರು ಕನ್ನಡ. ಹಾಗಾಗಿ ನನ್ನ ಕನ್ನಡ ಬಗ್ಗೆ ದಯವಿಟ್ಟು ಏನು ಕಮೆಂಟ್ ಮಾಡಬೇಡಿ. ನಾನು ಮಾತಾಡೋದು ಇಷ್ಟ ಆದರೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಆದರೆ ಇಷ್ಟ ಇಲ್ಲ ಅಂತೇಳಿ ಕಮೆಂಟ್ ಮಾಡಬೇಡಿ ಪ್ಲೀಸ್. ತುಂಬ ಕಷ್ಟದಲ್ಲಿ ನಾನು ಮಾತಾಡೋದು, ತುಂಬ ಕಷ್ಟದಲ್ಲಿ ನಾನು ಮನೆಯಲ್ಲಿ ಮಾತಾಡೋ ರೀತಿಯೇ ಇದು. ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಮಾತಾಡ್ತಿದ್ದೀನಿ ನೋಡಿ, ಅದೇ ರೀತಿ ನಾನು ಮಾತಾಡೋದು. ಓಕೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇಷ್ಟರಲ್ಲಿ ನನ್ನ ವಿಚಾರ ನಾನು ಇಷ್ಟರಲ್ಲಿ ಮುಗಿಸ್ತೀನಿ. ಮತ್ತು ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತೇಳಿ ಒಂದು ಸಣ್ಣ ವಿಡಿಯೋ ನಿಮಗೆ ತೋರಿಸ್ತೀನಿ. ಅದನ್ನು ನೋಡಿ ಬನ್ನಿ. ಆಮೇಲೆ ಏನಾದರೂ ಮಾತಾಡಲಿಕ್ಕಿದ್ರೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಮೆಡಿಕ್ಯೂರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೈದು ನಿಮಗೆ ಇದರ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ. ಇದರಲ್ಲಿ ನಾನು ಅಷ್ಟೇನು ತೋರಿಸೋದಿಲ್ಲ, ಸ್ವಲ್ಪನೇ ತೋರಿಸ್ತೀನಿ. ಓಕೆ, ನಾನು ಬರ್ತೀನಿ. ಈ ವಿಡಿಯೋ ಆದಮೇಲೆ ನಿಮಗೆ ಸಿಗ್ತೀನಿ.
ಓಕೆ, ನಂದು ಮೆಡಿಕ್ಯೂರ್ ಆಗೋಯ್ತು. ನೋಡ್ಬೋದು ನೀವು ನನ್ನ ಕೈಯನ್ನು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ, ಇದಕ್ಕೆ ನಾನು ಮಾಡಲಿಲ್ಲ. ನಾನು ಖಾಲಿ ಒಂದು ಕೈ ವಿಡಿಯೋಗೋಸ್ಕರ ತೋರಿಸ್ಲಿಕ್ಕೋಸ್ಕರ ಒಂದೇ ಕೈಗೆ ಮಾಡಿದೆ ನಾನು. ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿರೋದಾದ್ರೂ ಏನಂತೆ, ಕೈಯೆಲ್ಲ ಚೆಂದ ಇರಬೇಕು. ನೋಡಿ ಯಾವ ಥರ ಕಾಣ್ತಾ ಉಂಟು. ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಕೆಲವು ಕೆಲಸದಲ್ಲಿ ಆಚೀಚೆ ಬ್ಯುಸಿ ಆಗ್ತೀನಿ ಮಧ್ಯೆ ಮಧ್ಯೆ, ಆವಾಗ ಸ್ವಲ್ಪ ರಿಪ್ಲೈ ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಸ್ವಲ್ಪ ಜನನೇ ಇರುವುದು ನನಗೆ ಕಮೆಂಟ್ ಮಾಡೋರು, ಅವರಿಗೆ ಸಹ ರಿಪ್ಲೈ ಕೊಡದಿದ್ದರೆ ಹೇಗೆ ಆಗುತ್ತೆ ಹೇಳಿ. ಖಂಡಿತ ರಿಪ್ಲೈ ಕೊಡ್ತೀನಿ. ಮತ್ತು ಇವತ್ತಿನ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಆ ವಿಡಿಯೋದಲ್ಲಿ ಕೇಳ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಊಟದ ಟೈಮ್ ಆಯಿತು. ಮಕ್ಕಳೀಗ ರಜೆ ಆದ್ದರಿಂದ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಏನಾದರೂ ಒಂದು ಆಚೆ ಈಚೆ ಮಾಡ್ತಾನೆ ಕೊಡೋದು, ಇದು ಅದು ಅಂತ ಆಗ್ತಾನೆ ಇರುತ್ತೆ. ನಾನು ಊಟ ಮಾಡ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇನ್ನು ಸಂಜೆ ಇದು ಕದ್ರಿ ಪಾರ್ಕೆಲ್ಲ ಹೋಗ್ಲಿಕ್ಕುಂಟು. ಅಲ್ಲಿಯ ವ್ಲಾಗ್ ನಿಮಗೆ ತೆಗೆದು ನಾನು ತೋರಿಸ್ತೀನಿ, ಅಲ್ಲಿ ವ್ಯೂಸ್ ಹೇಗಿದೆ ಅಂತ ಹೇಳಿ. ತುಂಬ ದೊಡ್ಡ ಪಾರ್ಕಲ್ಲ, ಆದರೆ ಮಂಗಳೂರಲ್ಲಿ ಒಂದು ಫೇಮಸ್ ಪಾರ್ಕೇ ಅದು. ತುಂಬ ಪಾರ್ಕ್ ಉಂಟು ಅದರಲ್ಲಿ. ಇದು ಸಹ ಕದ್ರಿ ಪಾರ್ಕ್ ಸಹ ಒಂದು. ಮೊದಲು ಟ್ರೈನ್ ಅದು ಇದು ನಾವು ಸಣ್ಣಗಿರುವಾಗ ಟ್ರೈನ್, ಝೂ ಎಲ್ಲ ಇತ್ತಲ್ಲಿ. ಈಗ ಝೂ ಎಲ್ಲ ಇಲ್ಲ, ಹಾಗೂ ಟ್ರೈನ್ ಎಲ್ಲ ಬಂದ್ ಮಾಡಿದ್ದಾರೆ. ಏನೋ ಸ್ಟಾರ್ಟ್ ಮಾಡ್ತಾರಂತ ಹೇಳ್ತಾ ಇದ್ರು, ಯಾಕೆ ಗೊತ್ತಿಲ್ಲ, ಬಂದ್ ಮಾಡಿದ್ದಾರೆ. ನಾನು ಸಂಜೆ ನಿಮಗೆ ತೋರಿಸ್ತೀನಿ ವಾಕ್ ಹೋಗುವಾಗ ಹೇಗಿದೆ ಅಂತೇಳಿ ನಮ್ಮ ಪಾರ್ಕ್. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ನಾನು ಬ್ರಷ್ ತಗೊಳ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ.